ನೋಡೋಣ. ನಾವು ಆದಿಕಾಂಡ ಅದರಲ್ಲಿ 22ನೇ ಅಧ್ಯಾಯ ಈ ಹೊಸ ವರ್ಷದ ವಾಗ್ದಾನದ ವಚನವನ್ನ ಎಲ್ಲರೂ ತೆಗೆದುಕೊಳ್ಳೋಣ. ಆದಿಕಾಂಡ 22:14ನೇ ವಚನವನ್ನ ನಾವು ಓದಿಕೊಳ್ಳೋಣ. ಆಮೆನ್, ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅಬ್ರಾಮನಿಗೆ ದೇವರು ಬಹು ವರ್ಷಗಳಾದ ನಂತರವಾಗಿ ಒಬ್ಬ ಮಗನನ್ನ ಕೊಡ್ತಾನೆ. ಕೊಟ್ಟ ಮೇಲೆ ಬೈಬಲ್ ಹೇಳುತ್ತದೆ, ದೇವರು ಅಬ್ರಾಮನನ್ನ ಪರಿಶೋಧಿಸಿದನು. ಈ ಟೆಸ್ಟೆಡ್, ಆತನನ್ನ ಎಕ್ಸಾಮ್ ಮಾಡ್ದ, ಪರೀಕ್ಷೆ ಮಾಡ್ದ, ಈತನನ್ನ ನಂಬಿದಾನ, ನಂಬಿಕೆ ಇಟ್ಟಿಲ್ವಾ ಎಂಬುದಾಗಿ. ದೇವರು ಕೆಲವು ಸಮಯಗಳಲ್ಲಿ ನಮ್ಮನ್ನ ಏನ್ ಮಾಡ್ತಾನೆ, ಪರೀಕ್ಷೆ ಮಾಡ್ತಾನೆ. ಏನು ಪರೀಕ್ಷೆ ಮಾಡ್ತಾನೆ ಅಂದರೆ, ಕಷ್ಟಗಳನ್ನು ಕೊಟ್ಟಿ ಅಲ್ಲ, ಆತನು ನಂಬಿಕೆ ಇಟ್ಟಿದ್ದಾನ ಇಲ್ವಾ. ಕೆಲವು ಸಮಯಗಳಲ್ಲಿ ದೇವ್ರು ನನಗೆ ರೋಗ ಕೊಟ್ಟ, ದೇವ್ರು ನನಗೆ ಕಾಯಿಲೆ ಕೊಟ್ಟ, ದೇವ್ರು ನನಗೆ ಸಮಸ್ಯೆ ಕೊಟ್ಟ, ದೇವ್ರು ನನಗೆ ಕಷ್ಟ ಕೊಟ್ಟ ಎಂಬುದಾಗಿ. ದೇವರು ಕಷ್ಟಗಳನ್ನು ಕೊಡುವನಲ್ಲ, ಕಷ್ಟಗಳಿಂದ ನಮ್ಮ ದೇವರು ಏನು ಮಾಡುವನಾಗಿದ್ದಾನೆ, ಬಿಡುಗಡೆಯನ್ನ ಮಾಡುವವನಾಗಿದ್ದಾನೆ. ಹಾಗಾದ್ರೆ ದೇವರು ಯೋಬನಿಗೆ ಕಷ್ಟ ಕೊಟ್ಟನಲ್ಲ, ಯೋಬನಿಗೆ ಕಷ್ಟ ಕೊಟ್ಟಿದ್ದು ದೇವರ ಸೈತಾನನ? ಯಾರು ಹೇಳ್ರಿ? ಆಗ ದೇವರು ಕಷ್ಟಗಳನ್ನ ಅವನ ಬಿಡುಗಡೆ ಮಾಡದ, ಅವನಿಗೆ 2ರಷ್ಟು ದೇವರನ್ನ ಆಶೀರ್ವದಿಸಿದ್ರು. ಸೈತಾನನು ಕಷ್ಟಗಳನ್ನು ಕೊಡುವನಾಗಿದೆ. ಆದರೆ ದೇವರು ನಮ್ಮ ನಂಬಿಕೆಗಳನ್ನ ಪರೀಕ್ಷಿಸುವಂತವನಾಗಿದ್ದ. ನಂಬಿಕೆ ಇಟ್ಟಿದ್ದೇವಾ ಇಲ್ವಾ ಎಂಬುದಾಗಿ. ಪ್ರಿಯರೇ, ಈ ಪರೀಕ್ಷೆಯಲ್ಲಿ ನಮಗೆ ಏನು ಉಂಟಾಗುತ್ತೆ ಅಂದ್ರೆ ಆಶೀರ್ವಾದಗಳು ಉಂಟಾಗುತ್ತೆ. ಅರ್ಥ ಆಯ್ತರ? ಸೊ ಇಲ್ಲಿ ಅಬ್ರಾಮನನ್ನ ದೇವರು ಪರೀಕ್ಷಿಸಿದನು. ಏನಂತೇಳಿ, ನೀನು ಇರುವಂತ ನಿನ್ನ ಒಬ್ಬನೇ ಮಗನಾದಂತ ಈಸಾಕನನ್ನ ತೆಗೆದುಕೊಂಡು ಹೋಗಿ ನಾನು ತೋರಿಸುವ ಬೆಟ್ಟದಲ್ಲಿ ಬಲಿ ಕೊಡು ಎಂಬುದಾಗಿ. ದೇವರು ತೋರಿಸುವಂತ ಬೆಟ್ಟಕ್ಕೆ ಹೋಗಿ ಬಲಿ ಕೊಡ್ಬೇಕು. ನೀನ್ ಎಲ್ಲೋ ಹೋಗಿ ಬಲಿ ಕೊಡಂಗಿಲ್ಲ, ನಿಮ್ಮ ಮನೇಲೆ ಬಲಿ ಕೊಡಂಗಿಲ್ಲ. ಅವ್ರವ್ರ ಮಕ್ಕಳನ್ನ ಅವ್ರವ್ರದ್ದು ಇಟ್ಕೊಳ್ರಿ, ಇಲ್ಲಾಂದ್ರೆ ಹಿಂದೆ ಕರ್ಕೊಂಡು ಹೋಗಿರಿ, ತೊಂದರೆ ಮಾಡಬೇಡ್ರಿ ಬೇರೊಬ್ರಿಗೆ. ನಿಮಗೆ ಮುದ್ದು ಕಂದ, ಎಲ್ಲರಿಗೂ ಮುದ್ದು. ಮಹಿಮೆ ಉಂಟಾಗಲಿ. ಸೊ ಇಲ್ಲಿ ದೇವರು ಹೇಳ್ತಾರೆ, ನಾನು ತೋರಿಸುವ ಸ್ಥಳಕ್ಕೆ ಅಥವಾ ದೇಶಕ್ಕೆ ಹೋಗು. ನೋಡ್ರಿ, ದೇವರು ಹೇಳ್ತಾರೆ ದೇಶಕ್ಕೆ ಹೋಗು ಅಂತ ಹೇಳ್ತಾ ಇದ್ದಾನೆ. ಊರಿಗೆ ಹೋಗು ಅಂತ ಹೇಳಿಲ್ಲ, ಬೀದಿಗೆ ಹೋಗು ಅಂತ ಹೇಳಿಲ್ಲ, ಅಥವಾ ಒಂದು ಪಕ್ಕದಲ್ಲಿ ತೋಟದಲ್ಲಿ ಹೋಗು ಅಂತ ಹೇಳಿಲ್ಲ. ದೇಶ, ಊರು ಸಹ ಇಲ್ಲ, ದೇಶಕ್ಕೆ ಹೋಗು, ಅಲ್ಲಿ ನಿನ್ನ ಮಗನನ್ನ ನೀನು ಬಲಿ ಕೊಡು ಎಂಬುದಾಗಿ. ದೇವರಿಗೆ ಎಲ್ಲಿ ಹೇಳಿದ್ದಾನೋ, ಎಲ್ಲಿ ನಮ್ಮನ್ನು ನಡೆಸ್ತಾನೋ, ಎಲ್ಲಿ ನಡೆಸಿದ್ದಾನೋ ಅಲ್ಲಿನೇ ನಾವೇನ್ ಮಾಡಬೇಕಾಗಿದೆ, ಬಲಿಗಳನ್ನ ಅರ್ಪಿಸಬೇಕಾಗಿದೆ. ದೇವರು ನಿನ್ನನ್ನ ಈ ಸಭೆಗೆ ನಡೆಸಿದ್ರೆ, ಈ ಸಭೆಯಲ್ಲಿ ನೀನು ನಿನ್ನನ್ನೇ ಒಪ್ಪಿಸಿಕೊಡುವುದು, ದೇವರು ನಿನಗೆ ಹೇಳೋದನ್ನ ಸಮರ್ಪಿಸುವುದು, ನಿನ್ನ ಸಮಯವನ್ನು ಕೊಡೋದು, ಅಥವಾ ಸೇವೆಗಾಗಿ ನಿನ್ನನ್ನೇ ಒಪ್ಪಿಸಿಕೊಡುವಾಗ ಅಲ್ಲಿ ದೇವರ ಚಿತ್ತ ನಿನ್ನಲ್ಲಿ ನೆರವೇರುತ್ತದೆ. ನೀವು ದುಡಿಯುವಂತೆ ನಿಮ್ಮ ದುಡಿಮೆ ನಮ್ಮ ಕುಟುಂಬಕ್ಕೆ, ನಮ್ಮ ಮನೆಗೆ ನಾವು ತಗೊಂಡು ಬರ್ತೀವಿ ಅಲ್ಲೂರ. ತಗೊಂಡು ಬಂದ್ರೆ ಮನೆ ಆಶೀರ್ವಾದವಾಗಿರ್ತದೆ. ಅಥವಾ ಆ ದುಡಿಮೆ ತಗೊಂಡೋಗಿ ಸರಾಯಿ ಅಂಗಡಿಗೋ ಅಥವಾ ಸಿನಿಮಾಗೋ ಜೂಜಾಟಕ್ಕೋ ಪಕ್ಕದ ಮನೆಗೋ ತಗೊಂಡೋಗಿ ನಿಮ್ಮ ಗಂಡ ಕೊಡ್ತಿದ್ರೆ ನಿಮ್ಮ ಮನೆ ಉದ್ಧಾರ ಆಗುತ್ತಾ? ಇಲ್ಲ. ಉದ್ಧಾರ ಆಗುತ್ತಾ? ಇಲ್ಲ. ನಿಮ್ಮ ಮಕ್ಕಳು ಬಡತನದಲ್ಲಿ ಇರ್ತಾರೆ, ಎಜುಕೇಶನ್ ಕೊಡಕ್ಕಾಗಲ್ಲ. ಯಾಕೆ? ನಿನ್ನ ದುಡ್ಡು ಇಸ್ಪಿಟ್ಟಿಗೋ ಪಕ್ಕದ ಮನೆಯೊಳಗೋ ಬೇರೆಯವ್ರಿಗೂ ಹೋಗ್ತಾ ಇರ್ತದೆ. ಅದೇ ತರ ದೇವರು ನಿನ್ನನ್ನು ಸಭೆಗೆ ನಡೆಸಿದ ಮೇಲೆಗೆ, ಇಲ್ಲಿ ಹೋಗು ಅಂತ ಹೇಳಿದ ಮೇಲೆಗೆ, ಕಳಿಸಲ್ಪಟ್ಟ ಮೇಲೆ ನೀನು ಬೇರೆ ಎಲ್ಲಿ ಏನ್ ಮಾಡಂಗಿಲ್ಲ, ಬೇರೆ ಯಾವುದನ್ನು ನೀನು
ನಿನ್ನ ಗಮನ, ನಿನ್ನ ಉದ್ದೇಶ, ನಿನ್ನ ಏನಾಗಿರ್ಬೇಕು? ನಿನ್ನ ಸಭೆ ಕಡೆಗೆ ಇರಬೇಕು. ಬೈಬಲ್ ಸ್ಟಡಿಗೆ ಬರಬೇಕು. ದೇವ್ರು ಹೇಳಿದ್ದಾರೆ, ಎಲ್ಲಿ ನಾನು ಹೇಳಿದ್ದೇನೆ ಅಲ್ಲಿ ಹೋಗಿ, ನೀನು ಬೇರೆಲ್ಲೂ ಹೋಗ್ಬೇಡ. ನಿನ್ನ ದಶಮ ಭಾಗ, ನಿನ್ನ ಕಾಣಿಕೆ ಎಲ್ಲಿ ಬರಬೇಕು? ನಾನು ಎಲ್ಲಿ ಹೇಳಿದೆನೋ, ಎಲ್ಲಿ ನಾನು ನಿನ್ನ ಕಳಿಸಿದನೋ ಅಲ್ಲಿ ನೀನೇನು ಮಾಡಬೇಕು? ಅಲ್ಲೇ ಸಲ್ಲಿಸ್ಬೇಕು. ಇಲ್ಲ ದೇವ್ರೆ ಭಾಳ ದೂರ ಆಯ್ತು, ಅದು ನಾನು ಇಲ್ಲೇ ಹೋಗ್ತೀನಿ. ಇಲ್ಲ ದೇವ್ರೆ ನನಗಾಗಲ್ಲ, ನಾನು ಗೂಗಲ್ ಮೀಟಲ್ಲೇ ನೋಡ್ಕೊಳ್ತೀನಿ. ಇಲ್ಲ ದೇವರಾಗಲ್ಲ, ನಾನು ಫೇಸ್ಬುಕ್ಕಲ್ಲಿ ನೋಡ್ಕೊಳ್ತೀನಿ, ಯೂಟ್ಯೂಬಲ್ಲಿ ನೋಡ್ಕೊಳ್ತೀನಿ. ಇಲ್ಲ, ದೇವರು ಹೇಳಿದ್ರ ಜಾಗಕ್ಕೆ ನೀನು ಹೋಗು. ನೀನು ಬೇರೆ ಪ್ಲಾನ್ ಅನ್ನ ಮಾಡಬೇಡ. ನೀನು ಬೇರೆಯವರನ್ನ ನೀನು ದಾರಿಯನ್ನ ಆರಿಸ್ಕೊಳ್ಬೇಡ. ದೇವ್ರು ಹೇಳಿದ್ರು ಲೋಟನಿಗೆ, ನಾನು ತೋರಿಸೋ ಬೆಟ್ಟಕ್ಕೆ ಓಡೋಗಪ್ಪ, ಈ ಸೋದಮ್ ಗುಮರವನ್ನ ನಾನು ನಾಶ ಮಾಡ್ತೇನೆ ಅಂತ ಹೇಳಿದಾಗ ಲೋಟನ್ ಹೇಳ, ಸ್ವಾಮಿ ಅಷ್ಟು ದೂರ ನಾನು ಹೋಗಕ್ಕಾಗಲ್ಲ, ನಾನು ಇಲ್ಲೇ ಪಕ್ಕದಲ್ಲಿರುವಂಥ ಊರಿಗೆ ಏನು ಮಾಡ್ತೇನೆ, ಓಡೋಗ್ತೀನಿ ಅಂತೇಳಿ ಹೋದ ನಿಮಿತ್ತವಾಗಿ ಅಲ್ಲೇನಾಯ್ತು, ಅವರ ಹೆಂಡತಿ ಉಪ್ಪಿನ ಸ್ತಂಭ ಆಗ್ಬಿಟ್ಲು. ಆಮೇಲೆ ಅವನು ಕುಡಿದು ಮತ್ತನಾದ. ಆಮೇಲೆ ನೋಡ್ಬೇಕಾದ್ರೆ ಅವನಿಗೆ ಕೆಟ್ಟ ಒಂದು ಸಂತತಿ ಅವನ ಮೂಲಕವಾಗಿ ಬಂತು. ಯಾಕೆಂದ್ರೆ ಅವನು ಆರಿಸ್ಕೊಂಡ, ನಾನು ಇಲ್ಲೇ ಹೋಗ್ಬಿಡ್ತೀನಿ, ಪಕ್ಕದಲ್ಲಿದೆ ಎಂಬುದಾಗಿ. ಇವತ್ತು ನೀನು ಆರಿಸ್ಕೊಂಡಿರೋದು ದೇವರು ಕೊಟ್ಟಿರದ ಅಥವಾ ನೀನು ಆರಿಸ್ಕೊಂಡಿರದ? ಯೋಚನೆ ಮಾಡಬೇಕು. ಅನೇಕ ವೇಳೆಗಳಲ್ಲಿ ಮನುಷ್ಯನಿಗೆ ಸರಳವಾಗಿ ತೋರುವ ದಾರಿ ಒಂದು ಉಂಟು, ಅದು ಕಟ್ಟ ಕಡೆಗೆ ಏನಾಗಿದೆ? ಮರಣವಾಗಿದೆ. ಇವತ್ತು ಕ್ರೈಸ್ತತ್ವದಲ್ಲಿ ಪಾಪ ಎಂಬುದು ಇಲ್ಲ, ಆದರೆ ನಿರ್ಲಕ್ಷ್ಯ ಎಂಬುವಂಥದ್ದು, ಅಲಕ್ಷ್ಯ ಎಂಬುವಂಥದ್ದು, ನಿರ್ವಿಸ್ವಾರ ಎಂಬುವಂಥದ್ದು, ಬೇಜವಾಬ್ದಾರಿಕೆ ಎಂಬುವಂಥದ್ದು ಬಹಳವಾಗಿದೆ. ಯಾಕೆ ಬೈಬಲ್ ಸ್ಟಡಿಗೆ ಬಂದಿಲ್ಲ? ಬರ್ತೀನಿ ಹೇಳಿ, ಎಲ್ಲಿಗೋಗುತ್ತೆ? ಬರ್ತೀನಿ. ಬೈಬಲ್ ಸ್ಟಡಿಗೆ ಯಾಕೆ ಬಂದಿಲ್ಲ? ಬರ್ತೀನಿ. ಅದಕ್ಕೇನು ಬೈಬಲ್ ಸ್ಟಡಿಗೆ ಬರಲೇಬೇಕಂತೇನಿಲ್ಲ. ನಿರ್ಲಕ್ಷ್ಯತನ. ಇವತ್ತು ಅನೇಕ ವೇಳೆಗಳಲ್ಲಿ ಆತ್ಮಿಕವಾದ ಸಂಗತಿಗಳ ವಿಷಯದಲ್ಲಿ ನಿರ್ಲಕ್ಷ್ಯ ತೋರಿಸಿ ಇವತ್ತು ದುರಾತ್ಮನು, ಸೈತಾನನು ಅನೇಕರ ಜೀವಿತದಲ್ಲಿ ಏನ್ ಮಾಡಿದಾನೆ? ಆತನು ಆತ್ಮಿಕತೆಗಳನ್ನ ಹಿಂಡಿ ಇವತ್ತು ಯಾವುದಕ್ಕೂ ಕೆಲಸಕ್ಕೆ ಬಾರದಂತ ಕ್ರೈಸ್ತರನಾಗಿ ಒಂದು ಮೂಲೆ ಗುಂಪಾಗಿ ನಿನ್ನನ್ನು ಕಳೆದ 2024 ತನಕ ನಿನ್ನನ್ನು ಇಟ್ಟಿದ್ದ. ನಿಮ್ಮಲ್ಲಿ ಕಳೆದ ವರ್ಷದಲ್ಲಿ ಹೆಚ್ಚು ಫಲ ಇಲ್ಲ, ಹೆಚ್ಚು ಪ್ರಾರ್ಥನೆ ಇಲ್ಲ, ಹೆಚ್ಚು ಬೈಬಲ್ ಇಲ್ಲ, ಬೈಬಲ್ ಸ್ಟಡಿ ಇಲ್ಲ, ಸಮರ್ಪಣೆ ಇಲ್ಲ, ತ್ಯಾಗ ಇಲ್ಲ, ಆತ್ಮ ಆದಾಯ ಮಾಡಿಲ್ಲ. ಯಾವುದು ನೋಡಿದ್ರು ಇಲ್ಲ 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 ಇಲ್ಲ. ಆದರೆ ಊಟ ಮಾಡಿದ್ವಿ, ಬಟ್ಟೆ ಹಾಕಿದ್ವಿ, ಆದರೆ ಎಲ್ಲದಲ್ಲಿ ಎಸ್ 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 ಎಸ್. ಆದರೆ ಆತ್ಮಿಕ ವಿಷಯಗಳಲ್ಲಿ 0. ದೇವರು ನಮಗೆ ಏನು ಹೇಳಿದ್ದಾನೋ ಹಾಗೆ ನಾವು ಕೇಳಬೇಕು. ಮರಿಯಾಳು ಹೇಳ್ತಾಳೆ, ಆತನು ಏನು ಹೇಳಿದ್ನೋ ಹಾಗೆ ನೀವೇನ್ ಮಾಡ್ರಿ, ಕೇಳ್ರಿ. ಆ ಕಾನಾವೂರಿನ ಮದುವೆಯಲ್ಲಿ ಹೇಳ್ತಾಳೆ, ಆತನ ಏನು ಹೇಳ್ತಾನೋ ಹಾಗೆ ಮಾಡ್ರಿ. ಹಾಗೆ ಆತನು ನಮಗೆ ಏನು ಹೇಳುತ್ತಾನೋ ಹಾಗೆಯೇ ನಾವು ಮಾಡಲಿಕ್ಕೆ ನಮ್ಮನ್ನ ತೊಡಗಿಸ್ಕೊಳ್ಬೇಕು. ಅಥವಾ ಅದಕ್ಕಾಗಿ ನಾನು ಪ್ರಾರ್ಥನೆ ಮಾಡಬೇಕು. ದೇವರೇ, ನೀನು ಹೇಳಿದ್ಯಾ, ಈ ಥರ ನಾನು ನಡಿಬೇಕು, ಈ ಥರ ನಾನು ಮಾಡ್ಬೇಕು, ನನಗೆ ಸಹಾಯ ಮಾಡು. ಹೀಗೆ ನಮ್ಮ ಜೀವಿತವನ್ನ ಈ ಹೊಸ ವರ್ಷದಲ್ಲಿ ಆರಂಭಿಸ್ಕೊಳ್ರಿ. ನಿದ್ರೆ ಮಾಡೋರು ಎದ್ದೇಳ್ರಿ, ಸತ್ತವರನ್ನ ಬಿಟ್ಟು ಎದ್ದೇಳ್ರಿ, ನಿಮ್ಮ ನಿರ್ಲಕ್ಷ್ಯತನಗಳನ್ನು ಬಿಟ್ಟು ಎದ್ದೇಳ್ರಿ, ನಿಮ್ಮ ಪಾಪದಿಂದ ಬಿಟ್ಟು ಹೊರಗಡೆ ಬನ್ರಿ, ಸೋಮಾರಿತನಗಳಿಂದ ಬಿಟ್ಟು ಹೊರಗಡೆ ಬನ್ರಿ. ಆಗ ಕರ್ತನ ಬೆಳಕು ನಿನ್ನಲ್ಲಿ ಉದಯಿಸಿರುವುದು ಪ್ರಕಾಶಕ್ಕೆ ಬರುತ್ತದೆ. ನಿಮ್ಮನ್ನು ದೇವರು ಆರಿಸಿಕೊಂಡಂತ ಆರಿಸುವಿಕೆಯನ್ನ ದೇವರು ನೆರವೇರಿಸ್ತಾನೆ. ನೀನ್ ಭಾನುವಾರ ಇಲ್ಲಿ ಬಂದು ಕೂತ್ಕೊಳ್ಳೋದ್ರಿಂದ ಯಾರಿಗ್ ಲಾಭ? ನೀನ್ ಹಾಕ 10 ರೂಪಾಯಿ 20 ರೂಪಾಯಿ ಯಾರಿಗ್ ಲಾಭ? ಅದಕ್ಕಾಗಿ ದೇವರು ನಿನ್ನ ಕಾಣಿಕೆ ಆಗ್ಬೇಕಂತ ದೇವ್ರು ಕರೆದಿಲ್ಲ. ನಿನ್ನನ್ನು ಕೊಂಡು ದೇವರು ದೊಡ್ಡ ಕಾರ್ಯಗಳನ್ನ ಮಾಡಬೇಕೆಂಬುದಾಗಿ ದೇವರು ಕರೆದಿದ್ದಾನೆ. ನಾವೇನು ತಿಳ್ಕೊಂಡಿದ್ದೀವಿ? ಭಾನುವಾರ ಒಂದಿನ ಹೋಗಿ ದೇವರಿಗೆ 10 ರೂಪಾಯಿ ಕಾಣಿಕೆ ಬಿಸಾಡ್ಬಿಟ್ಟು ಬಂದ್ಬಿಟ್ರೆ ನಮಗೆಲ್ಲ ಆಶೀರ್ವಾದ ಆಗ್ಬಿಡುತ್ತೆ, ಎಲ್ಲ ನೆಮ್ಮದಿ ಆಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ ಎಂಬುದಾಗಿ ನೀನು ಅಂದ್ಕೊಂಡು ಎಲ್ಲ ನೆಮ್ಮದಿ ತರ ಕಾಣ್ತಾ ಇರಬಹುದು. ಆದರೆ ಅದು ನಿಜವಾದ ನೆಮ್ಮದಿ ಇಲ್ಲ.
ನಿಜವಾದ ಸಂತೋಷ ಅದಿಲ್ಲ. ನಿನ್ನ ಜೀವಿತ ನೀರಿನ ಕಾಲುವೆ ಬಳಿಯಲ್ಲಿ ನೆಡಲ್ಪಟ್ಟಂತ ಮರಕ್ಕೆ ಹೋಲಿಕೆ ಆಗಿರ್ಬೇಕು. ಯಾವಾಗ ಹೋಲಿಕೆ ಆಗಿರುತ್ತದೆ? ಹಗಲು ಇರುಳು ಕರ್ತನ ಚಿತ್ತದಲ್ಲಿ ನಾವು ಇರುವಾಗ. ಆಮೆನ್, ಹಲ್ಲೆಲೂಯಾ. ನಾನು ಹೇಳೋದೇನೆಂದ್ರೆ, ನೀವು ಕಳೆದ ವರ್ಷ ಇದ್ದುದಕ್ಕಿಂತ ಈ ವರ್ಷ 1000 ಪಟ್ಟು ಏನಾಗಿರ್ಬೇಕು? ಹೆಚ್ಚಿನದಾಗಿರ್ಬೇಕು. ನೀವು ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಫಲಗಳನ್ನ ನೀವು ಕೊಡೋರಾಗಿರ್ಬೇಕೆಂಬುದಾಗಿ ದೇವರು ಆರಿಸಿಕೊಂಡಿದ್ದಾನೆ. ಇಲ್ಲಿ ಅಬ್ರಾಮನಿಗೆ ಹೇಳಿದ್ರು, ನಾನು ನಿನ್ನ ಮಗನಾದ ಈಸಾಕನನ್ನ ಕರ್ಕೊಂಡು ಹೋಗು. ದೇವ್ರ ಹೆಸರಿಟ್ಟು ಹೇಳ್ತಾನೆ ಯಾವ್ದನ್ನ? ಅವನಿಗೆ 2 ಮಕ್ಕಳಿದ್ರು, ಒಬ್ಬ ಇಸ್ಮಾಯಿಲ್, ಇನ್ನೊಬ್ಬ ಈಸಾಕ್. ಮಗನನ್ನ ಕರ್ಕೊಂಡು ಹೋಗು ಅಂತ ಹೇಳಿಲ್ಲ ದೇವರು. ಹೇಳುವಾಗ ಈಸಾಕನ ಕರ್ಕೊಂಡು, ಯಾಕಂದ್ರೆ ಮಗನನ್ನ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ಅವನ್ ಏನ್ ಮಾಡ್ತಿದ್ದ ಅಂದ್ರೆ, ತನಗೆ ಹುಟ್ಟಿದ ಮಗನನ್ನ ಬಿಟ್ಟು ಇಸ್ಮಾಯಿಲನ್ನ ಕರ್ಕೊಂಡು ಹೋಗ್ಬಿಡ್ತಿದ್ದ. ಮಗ ತಾನೆ, ಅವನು ಮಗನೇ, ಆಗಾರಲ್ಲಿ ಹುಟ್ಟಿದವನು ಅವನು ಮಗನೇ, ಅವನು ಕರ್ಕೊಂಡು ಹೋಗು. ಅದಕ್ಕೆ ದೇವರು ಹೇಳಿದ್ರು, ಈಸಾಕನ್ ಕರ್ಕೊಂಡು ಹೋಗು. ಪರ್ಟಿಕ್ಯುಲರ್ ಆಗಿ ಹೇಳ್ತಾನೆ ದೇವರು. ನಿನ್ನ ಹತ್ರ ಮಾತಾಡುವಾಗ ಅಡ್ಡಗೋಡ್ ಮೇಲೆ ದೀಪ ಇಟ್ಟಂಗೆ ಮಾತಾಡಲ್ಲ. ದೇವರು ಮಾತಾಡುವಾಗ ಪರ್ಫೆಕ್ಟ್ ಆಗಿ ಕ್ಲೀನ್ ಆಗಿ ದೇವರು ಇದನ್ನೇ ಮಾಡು, ಇದನ್ನೇ ಮಾಡು, ಇದನ್ನೇ ಮಾಡು ಅಂತೇಳಿ ಹೇಳುವಂತವನಾಗಿದ್ದಾನೆ. ನಿನ್ನ ಮಗನಾದ ಈಸಾಕನನ್ನ ತೆಗೆದುಕೊಂಡು ಹೋಗಿ ಮೋರಿಯ ದೇಶಕ್ಕೆ ಅಲ್ಲಿ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸು. ಪ್ರೈಸ್ ದಿ ಲಾರ್ಡ್. ಮೌರ್ಯ ದೇಶಕ್ಕೆ ಹೋಗು, ನಾನು ಏನ್ ಹೇಳ್ತೀನೋ ಅಲ್ಲಿ ಬಲಿ ಕೊಡು. ನೀನ್ ಇಷ್ಟ ಬಂದ ಜಾಗದಲ್ಲಿ ಬಲಿ ಕೊಡಂಗಿಲ್ಲ, ಇಷ್ಟ ಬಂದ ಜಾಗದಲ್ಲಿ ನೀನು ಆರಾಧನೆ ಮಾಡಂಗಿಲ್ಲ, ಇಷ್ಟ ಬಂದ ಜಾಗದಲ್ಲಿ ಸೇವೆಗೆ ಹೋಗಂಗಿಲ್ಲ, ಇಷ್ಟ ಬಂದ ಸ್ಥಳದಲ್ಲಿ ಸಭೆಗೆ ಹೋಗಂಗಿಲ್ಲ. ಪ್ರೇರೆ, ಇಲ್ಲಿ ನಾನು ಸೇವೆ ಮಾಡ್ತೇನೆ ಅಂದ್ರೆ ನಾನು ಇಷ್ಟಪಟ್ಟು ಇಲ್ಲಿ ಬರಲಿಲ್ಲ. ನಾನು ಇಷ್ಟಪಟ್ಟು ಬರಬೇಕಂದ್ರೆ ಏನ್ ಮಾಡ್ತಿದ್ರು? ಒಂದು ವೇಳೆ ಅಲ್ಲಿ ಸ್ಕೂಲ್ಗಳು ಚೆನ್ನಾಗಿದ್ದಾವ, ಅಲ್ಲಿ ಒಂದು ವೇಳೆ ಜನ ಎಜುಕೇಟೆಡ್ ಆಗಿದಾರ, ಒಂದು ವೇಳೆ ಹಿಂಗಿದ್ಯಾ ಅಂತೇಳಿ ನಾನೇನು ಮಾಡ್ತಿದ್ದೆ? ನಾನು ಇಷ್ಟಪಟ್ಟು ಬಂದಿದ್ರೆ ಅಲ್ಲಿ ಚರ್ಚೆ ಐತಾ, ಅಲ್ಲಿ ಕಾಣಿಕೆ ಬರ್ತೈತಾ, ಆಮೇಲೆ ಅಲ್ಲಿ ಜನರ ಒಳ್ಳೆಯವರ ಕೆಟ್ಟವರ ಹೆಂಗಿದ್ದಾರೆ ಅಂತೇಳಿ ನಾನು ಇಷ್ಟಪಟ್ಟಿದ್ರೆ ಈ ಥರನೆಲ್ಲ ನೋಡ್ಕೊಂಡು ಹೋಗ್ತಿದ್ದೆ. ಅನೇಕರು ಹೀಗೇನೆ ಇಷ್ಟಪಟ್ಟು ಹೋಗೋದೆಲ್ಲ ಹೆಂಗೆ ನೋಡ್ತಾರೆ ಅಂದರೆ, ಚೆನ್ನಾಗೈತಾ, ಅಲ್ಲಿ ಹೆಂಗೈತೆ, ಅದು ಹೆಂಗೈತೆ, ಇದು ಹೆಂಗೈತೆ, ಅಲ್ಲಿ ಹೆಂಗೈತೆ, ಅಲ್ಲಿ ಜನ ಇರಿದಾರ, ಕಾಣಿಕೆ ಬರ್ಬೋದಾ, ದುಡ್ಡು ಬರ್ಬೋದಾ ಅಂತ ಇಷ್ಟಪಟ್ಟು ಹೋಗ್ತಾರೆ. ಆದರೆ ದೇವರು ತೋರಿಸುವಾಗ ಅಲ್ಲಿ ಹೇಗಿರುತ್ತೆ ಅಂದರೆ ಎಲ್ಲ ಉಲ್ಟವಾಗಿರುತ್ತೆ. ಅದನ್ನೇ ದೇವರು ಆಶೀರ್ವಾದವಾಗಿ ಆಮೇಲೆ ಏನ್ ಮಾಡ್ಬಿಡ್ತಾನೆ? ಕಾಲಾಂತರವಾಗಿ ಬದಲಾಯಿಸುವಂತನಾಗಿದ್ದಾನೆ. ಹಾಗಾದ್ರೆ ಇಲ್ಲಿ ದೇವರು ಹೋಗು ಅಂತ ಹೇಳಿದಕ್ಕಾಗಿ ಇಲ್ಲಿ ಬಂದನೆ ಹೊರತು ನಾನಾಗಿ ಇಷ್ಟಪಟ್ಟು ಬರಲಿಲ್ಲ. ದೇವರೇ, ನಾನು ಇಷ್ಟಪಟ್ಟು ಹೋಗಿದ್ರೆ ಬೇರೆ ಎಲ್ಲದನ್ನು ನಾನು ಆರಿಸ್ಕೊಳ್ಬೋದಾಗಿತ್ತು. ಆದರೆ ಅದು ದೇವರ ಚಿತ್ತ ಇಲ್ಲ. ದೇವರು ಹೇಳಿದನು, ಹೋಗು, ನಾನು ಎಲ್ಲಿ ಹೇಳ್ತೀನೋ ಅಲ್ಲಿ. ಅದೇ ರೀತಿಯಾಗಿ ದೇವರು ಕಳಿಸಿದಾಗ ಈ ಜಾಗವನ್ನು ಅಷ್ಟೇ ನಾನು ಸೆಲೆಕ್ಟ್ ಮಾಡಲಿಲ್ಲ, ನಾನು ಹುಡುಕ್ಲಿಲ್ಲ, ಆದರೆ ದೇವರು ಈ ಜಾಗವನ್ನ ದೇವರು ನಮಗೆ ಕೊಟ್ಟ. ಅನೇಕ ಅನ್ಯ ಜನರು ಬರುವಾಗ ಈ ಸ್ಥಳದ ಏನು ಹೇಳ್ತಾರೆ ಗೊತ್ತಾ? ಇಲ್ಲಿ ದೇವರ ಕಳೆ ಇದೆ, ದೇವರ ಸಮಾಧಾನ ಇದೆ, ಇಲ್ಲಿ ಏನಿದೆ? ದೇವರ ಪ್ರಸನ್ನತೆ. ಅನ್ಯ ಜನಗಳು ಒಂದು ಸಾರಿ ನಮ್ಮ ಸಭೆಗೆ ಇದೇ ನಮ್ಮ ಬಾಳೆಮಂಡಿ ಓಬಳೇಶ್ವರು ಬಂದು ಒಂದು 4-5 ಜನಗಳನ್ನು ಕರ್ಕೊಂಬಂದರು. ಅವರು ಕರ್ಕೊಂಬಂದು ಅವರು ಹೇಳ್ತಾ ಇದ್ರು, ನೋಡ್ರಿ ನಾನು ಹೇಳ್ದಲ್ಲ, ಇಲ್ಲಿ ಏನೋ ಒಂದು ಏನಿದೆ, ಒಂದು ಶಕ್ತಿ ಐತೆ, ಒಂದು ಪ್ರಸನ್ನತೆ ಐತೆ, ಒಂದು ಸಮಾಧಾನ ಐತೆ ಅಂತ ಹೇಳಿದ್ನಲ್ಲ ಅಂತ ಹೇಳಿ ಅವರವರು ಮಾತಾಡ್ಕೊಳ್ತಾ ಇದ್ದಾರೆ. ನಾನು ಹೊಸ ಒಡಂಬಡಿಕೆ ತಂದು ಅವರು ಕೊಟ್ಟು ಸುವಾರ್ತೆ ಹೇಳುವಾಗ ಅವರು ಹೇಳಿದ್ರು, ಸರ್ ಓಬಳೇಶ್ ಅವ್ರು ಹೇಳ್ತಿದ್ರು, ಇಲ್ಲಿ ಏನೋ ಸಮಾಧಾನ ಇದೆ, ನೆಮ್ಮದಿ ಇದೆ ಅಂತೇಳಿ. ಇಲ್ಲಿ ನಾವು ಬಂದ್ವಿ, ಓಬಳೇಶ್ ಹೇಳಿದಕ್ಕಿಂತ ನಾವು ರಿಯಲ್ ಆಗಿ ಅನುಭವಿಸ್ತಾ ಇದ್ದೀವಿ. ನಾನು ಯಾಕೆ ಹೇಳ್ತಾ ಇದ್ದೆ ಅಂದರೆ, ದೇವರು ಹೇಳಿದ್ದನ್ನ ನಾವು ಮಾಡಬೇಕು. ದೇವರು ಹೇಳಿದ್ದನ್ನು ಮಾಡಿಕೊಂಡಾಗ ಕೈ ಸುಟ್ಕೊಳ್ತೀವಿ. ಅದು ನೋಡಲಿಕ್ಕೆ ಚೆನ್ನಾಗಿರ್ಬೋದು, ಪ್ಲಾನ್ ಚೆನ್ನಾಗಿರ್ಬೋದು, ಐಡಿಯಾ ಚೆನ್ನಾಗಿರ್ಬೋದು, ಎಲ್ಲವೂ ಸುತ್ತಮುತ್ತಲ ಏನಾಗಿರ್ಬೋದು, ಪರಿಸ್ಥಿತಿ ಚೆನ್ನಾಗಿರ್ಬೋದು, ಬಟ್ ಎಲ್ಲ ಇರ್ಬೋದು, ಅಲ್ಲಿ ಏನಿರಲ್ಲ, ದೇವರ ಆಶೀರ್ವಾದ ಇರಲ್ಲ. ಇವತ್ತು ಅನೇಕ ವೇಳೆಗಳಲ್ಲಿ ದೇವ ಜನರಾದ ನಾವು ಸಹ ದೇವರ ಸ್ವರವನ್ನು ಕೇಳಲಿಕ್ಕೆ ಬದಲಾಗಿ ದೇವರು ಹೇಳಿದ ಥರನೇ ಇರ್ತದೆ.
ಲೋಟನು ಹೋದಾಗ ಅವನು ಆ ಸೋದೋಮ್ ಗುಮರ ಹೆಂಗಿತ್ತಂದ್ರೆ ಏದೇನ್ ತೋಟದಂತೆ ಇತ್ತಂತೆ. ಹೇಗಿತ್ತಂತೆ? ಏದೇನ್ ತೋಟ ತರನೇ, ಏದನಲ್ಲ ಅದು, ಏದೇನ್ ತೋಟ ತರನೇ ಇತ್ತು. ಆದರೆ ಅಬ್ರಾಮ ಹೋಗಿದ್ದು ಹೆಂಗಿತ್ತಂದ್ರೆ ಬರಡು ಒಣಗಿದಂತ ಸ್ಥಳವಾಗಿತ್ತು. ಆದ್ರೆ ದೇವರ ಸ್ವರ ಅವನ ಜೀವನದಲ್ಲಿ ಬದಲಾಗಲಿ, ವಾಗ್ದಾನವನ್ನು ಹಿಡಿದುಕೊಂಡು ಹೋದ. ಅದಕ್ಕೆ ಇವತ್ತು ನಾನು ಹೇಳ್ತೀನಿ, ದೇವರು ನಿಮಗೆ ಏನು ಹೇಳಿದ್ದಾನೋ ಹಾಗೆಯೇ ಮಾಡ್ರಿ. ಆತನು ಹೇಳಿದ ಮಾಡುವಾಗ ಅದ್ಭುತಗಳನ್ನ ಒಂದು ವೇಳೆ ಅದು ಲಾಭವಾದರೂ ನೀನು ಅದನ್ನು ಬಿಟ್ಟು ಬಿಡುವಾಗ ನಿನಗೆ ದೇವರು ಆಶೀರ್ವಾದವನ್ನು ಕೊಡ್ತಾನೆ. ಹಲ್ಲೆಲೂಯ. ದೇವರು ಸೇವೆಗೆ ಕರೆದಾಗ ನಾನು ಕೆಲಸ ಮಾಡ್ತಿದ್ದೆ, ನಾನು ಆವಾಗ ಸ್ವಲ್ಪ ಸಂಬಳನೆ, ಅದನ್ನೇ ನಾನು ದೊಡ್ಡದು ಅಂತ ತಿಳ್ಕೊಂಡಿದ್ದೆ. ಅಯ್ಯೋ, ನಾನು ಇದನ್ನ ಹೆಂಗ್ ಬಿಟ್ಟು ಬರಲಿ, ಏನೋ ದೊಡ್ಡ ಇವನಂಗೆ ನಾನು ಅದು ಹೆಂಗ್ ಬಿಟ್ಟು ಬರಲಿ. ನಮ್ಮ ತಂದೆಯವರು ಹೇಳಿದ್ರು, ಕೆಲಸ ಬಿಡಬೇಡಪ್ಪ, ಕಷ್ಟ ಐತೆ ಮನೆಯಲ್ಲಿ, 7 ಜನ ಮಕ್ಕಳಿದ್ದಾರೆ, ನೀನು ಒಬ್ಬನೇ ದುಡಿತಿರೋದು, ನೀನು ತಂದು ಕೊಟ್ರೇ ಮನೆ ಉದ್ಧಾರ ಆಗೋದು ಅಂತ ಅವರು ಸಹ ಹೇಳ್ತಾ ಇದ್ರು. ಆದರೆ ದೇವರ ಕರುವಿಕೆ ಪ್ರಕಾರವಾಗಿ ವಿಧೇಯನಾದಾಗ ದೇವರು ಇವತ್ತು ಕರ್ತನು ನನ್ನನ್ನು ಅವತ್ತು ದುಡಿಮೆಗಿಂತ ದೇವರು ಇವತ್ತು ಚೆನ್ನಾಗಿಟ್ಟ. ಯಾಕೆ ಕೇಳ್ತಾ ಇದ್ದೇನೆ ಅಂದ್ರೆ, ಅವತ್ತು ಅದನ್ನು ಬಿಟ್ಟು ಬರೋದು ನನಗೆ ಕಷ್ಟ, ನಮ್ಮ ಮನೆಯವರಿಗೆ ಕಷ್ಟ, ಬೇಡ ಅಂತ ಹೇಳಿದ್ರು ನಮ್ಮ ತಂದೆಯವರು. ಆದರೂ ಸಹ ದೇವರಿಗೆ ವಿಧೇಯನಾದುದರಿಂದ ನಷ್ಟವಾದರೂ ಕಷ್ಟಗಳಾದರೂ ದೇವರು ಅಭಿವೃದ್ಧಿಯನ್ನ ಆಶೀರ್ವಾದವನ್ನ ತಂದು ಕೊಟ್ಟನು. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳಿದ್ರು ಅಬ್ರಾಮನಿಗೆ, ನಾನು ತೋರಿಸಿದ ದೇಶಕ್ಕೆ ಹೋಗು, ಅಲ್ಲಿ ಒಂದು ಬೆಟ್ಟ ಇದೆ, ಆ ಬೆಟ್ಟದಲ್ಲೇ ನೀನು ಬಲಿ ಕೊಡ್ಬೇಕು. ಎಷ್ಟೋ ಬೆಟ್ಟ ಇತ್ತು, ಅಲ್ಲಿ ಹೋಗ್ಬೇಡ, ನಾನು ತೋರಿಸೋ ಬೆಟ್ಟದಲ್ಲಿ ಹೋಗು, ನಿನ್ನ ಬಲಿಯನ್ನು ಕೊಡು. ಸೊ ಇವತ್ತಿನ ಸಂದೇಶ ನಾವು ತಿಳ್ಕೊಳ್ಬೇಕಾಗಿರೋದು ಏನಂದ್ರೆ, ದೇವರಿಗೆ ಏನು ಹೇಳ್ತಾನೋ ಅದನ್ನ ಮಾಡ್ರಿ, ಆತನ ಹೇಳ್ದನ್ನ ಮಾಡಲಿಕ್ಕಾಗಿ ಒಪ್ಪಿಸಿಕೊಡ್ರಿ. ಒಂದು ವೇಳೆ ಮಾಡಕ್ಕಾಗ್ತಾ ಇಲ್ವಾ, ದೇವರೇ ನನ್ನನ್ನು ಒಪ್ಪಿಸ್ಕೊಡ್ತೀನಿ. ಬಿಡಕ್ಕಾಗ್ತಾ ಇಲ್ವಾ, ದೇವರೇ ನನ್ನನ್ನು ಒಪ್ಪಿಸ್ಕೊಡ್ತೀನಿ. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನೀನು ಹೇಳಿದನ್ನ ಎಲ್ಲವನ್ನು ಮಾಡಲಿಕ್ಕೆ ನಾನೇನಾಗಿದ್ದೀನಿ, ಶಕ್ತನಾಗಿದೆ. ದೇವರು ಯಾವತ್ತು ಕಠಿಣವಾದದನ್ನ ಹೇಳಲ್ಲ, ಆಗದಿರೋದನ್ನ ಹೇಳಲ್ಲ. ನಿನ್ನ ಕೆಲೆ ಹೇಳಿದ ಮೇಲೆ ಅದನ್ನು ಮಾಡಿಸಲಿಕ್ಕೂ ದೇವರು ಕೃಪೆಯನ್ನ ಕೊಡುವನಾಗಿದ್ದಾನೆ. ನಾನು ಹೇಳ್ತೀನಿ, 2024ರಲ್ಲಿ ಎಲ್ಲೆಲ್ಲಿ ನೀವು ದೇವರು ತೋರಿಸಿದನ್ನ ಮಾಡದೇನೆ, ದೇವರು ಹೇಳಿದನೆ ಮಾಡಿದ್ದಾನೆ, ನೀವು ಒಂದು ವೇಳೆ ಉದ್ಧಾರ ಆಗಿದ್ದೀರಿ ಅಂತ ಹೇಳಿದ್ರೆ ಯಾರಾದರೂ ಕೈ ಎತ್ತಿ ತೋರಿಸಿರಿ ನೋಡೋಣ. ನಾನು ಹೇಳ್ತೀನಿ, ಸಾಧ್ಯ ಇಲ್ಲ. ದೇವರು ಹೇಳಿದನ್ನ ಮಾಡಿದವರು ಇವತ್ತು ಉದ್ಧಾರವಾಗಿದ್ದಾರೆ ಹೊರತು, ಆಶೀರ್ವಾದವಾಗಿದ್ದಾರೆ ಹೊರತು, ಅವರು ದೇವರಿಗೆ ಇವತ್ತು ಪ್ರಯೋಜನವಾಗಿದ್ದಾರೆ. ಈ ವರ್ಷ ನಮ್ಮ ಒಂದು ನಿರ್ಧಾರ, ನಮ್ಮ ತೀರ್ಮಾನ, ನಮ್ಮ ಒಂದು ಸಮರ್ಪಣೆ ಏನಾಗಿರಬಾರದು, ಹಳೆ ಥರ ಇರದಂತೆ, ದೇವರೇ ನೀನು ಏನು ಹೇಳ್ತೀಯೋ, ನೀನು ಎಲ್ಲಿ ಇರಕ್ಕೆ ಹೇಳ್ತೀಯೋ, ಎಲ್ಲಿ ಹೋಗಕ್ಕೆ ಹೇಳ್ತೀಯೋ, ಯಾರನ್ನ ಮದುವೆ ಆಗಕ್ಕೆ ಹೇಳ್ತೀಯೋ, ಎಲ್ಲಿ ಜೀವಿಸ್ಬೇಕಂತ ಹೇಳ್ತೀಯೋ, ನೀನು ಏನು ಹೇಳ್ತೀಯೋ ಹಾಗೆ ನಾನು ಮಾಡಲಿಕ್ಕೆ ನನಗೆ ಕೃಪೆನೂ. ಇನ್ನು ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತ ನನ್ನಲ್ಲಿ ನೆರವೇರಲಿ. ಯೇಸು ಸ್ವಾಮಿ ಹೇಳು, ದೇವರೇ ಇನ್ನು ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತ ನನ್ನಲ್ಲಿ ನೆರವೇರಲಿ. ನಿನ್ನ ಚಿತ್ತ ಬರಲಿ, ನಿನ್ನ ರಾಜ್ಯ ಬರಲಿ, ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರುವಂತೆ ಈ 2025ರಲ್ಲಿ ನಿನ್ನ ಚಿತ್ತವೇ ನನ್ನಲ್ಲಿ ನೆರವೇರಲಿ. ಹಲ್ಲೆಲೂಯಾ. ಯೇಸು ಅತಿ ಶೀಘ್ರದಲ್ಲಿ ಬರುತ್ತಿದ್ದಾನೆ. ಅವನವನ ಕ್ರಿಯೆಗಳಿಗೆ ತಕ್ಕ ಫಲವನ್ನ ಕೊಡುತ್ತಾನೆ. ಯೇಸು ಬೇಗ ಬರುತ್ತಾನೆ. ಆತನು ನಮ್ಮನ್ನ ಪ್ರಶ್ನೆ ಮಾಡುವನಾಗಿದ್ದಾನೆ. ನಾನು ನಿನಗೆ ಕೊಟ್ಟಿದ್ದನ್ನ ಏನು ಮಾಡಿದೆ, ನಾನು ನಿನಗೆ ಕೊಟ್ಟಿದ್ದನ್ನ ಏನ್ ಮಾಡಿದೆ ಎಂಬುದಾಗಿ ದೇವರು ಪ್ರಶ್ನೆಯನ್ನ ಕೇಳಲಿಕ್ಕೆ ಬರುತ್ತಿದ್ದಾನೆ. ಯೇಸು ಸ್ವಾಮಿ ಬರುವಂತ ಎಲ್ಲಾ ಸೂಚನೆಗಳು ಈಗ ಸಿದ್ಧವಾಗಿ ಬಿಟ್ಟಿದೆ. ಯಾವುದೊಂದು ಉಳಿತಾಯ ಆಗಿಲ್ಲ. ಎವ್ರಿಥಿಂಗ್ ರೆಡಿ ಆಗಿಬಿಟ್ಟಿದೆ. ಯೇಸು ಬೆಳಗ್ಗೆ ಬರ್ಬೋದು, ಮಧ್ಯಾಹ್ನದಲ್ಲಿ ಬರ್ಬೋದು, ಸಂಜೆ ಬರ್ಬೋದು, ಯಾವಾಗ ಬರ್ಬೋದು ಗೊತ್ತಿಲ್ಲ. ಆತನ ಬರೋಣ ಸಮೀಪವಾಗಿರೋದ್ರಿಂದ ಆತನ ಬರೋಣದರೊಳಗಾಗಿ ಆತ ನಿನಗೆ ಏನೆಲ್ಲ ಹೇಳಿದ್ದಾನೋ, ಏನೆಲ್ಲ ಉಪದೇಶಿಸಿದಾನೋ, ನೀನೇನೆಲ್ಲ ಕೇಳಿದ್ಯೋ, ಏನೆಲ್ಲ ಕಲ್ತಿದ್ಯೋ ಅದಕ್ಕೆ ನಿನ್ನನ್ನು ಸಮರ್ಪಿಸಿಕೊಡ್ರಿ. ಹಲ್ಲೆಲೂಯಾ. ಬಲಿಪೀಠದಲ್ಲಿ ತನ್ನ ಮಗನನ್ನೇ ಅರ್ಪಿಸಿದ ಹಾಗೆ ಇವತ್ತು
ದೇವರು ನಿನ್ನತ್ರ ಕೇಳಿದ ಸಂಗತಿಗಳನ್ನ, ಮಾತನಾಡಿದ ಸಂಗತಿಗಳನ್ನ, ತಿಳಿಸಿದ ಸಂಗತಿಗಳನ್ನ ದರ್ಶನದ ಮೂಲಕವಾಗಿ, ಕನಸಿನ ಮೂಲಕವಾಗಿ, ವಾಕ್ಯದ ಮೂಲಕವಾಗಿ, ಬೈಬಲ್ ಓದುವುದರ ಮೂಲಕವಾಗಿ ನೀನು ಪ್ರಾರ್ಥನೆ ಮಾಡುವಂತ ವೇಳೆಗಳಲ್ಲಿ ದೇವರು ನಿನಗೆ ತಿಳಿಸಿದಾಗೇ ಒಪ್ಪಿಸಿಕೊಡ್ರಿ. ನಿಮ್ಮ ಜೀವಿತವು ಧನ್ಯವಾಗಿರುತ್ತದೆ, ಆಶೀರ್ವಾದವಾಗಿರುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. 2025ಗೆ ಪಾಸ್ಟರ್ ನಾನು ಏನು ಮಾಡ್ಬೇಕು, ನಾನು ಆಶೀರ್ವಾದವಾಗಿರ್ಬೇಕಂದ್ರೆ ಏನು ಮಾಡ್ಬೇಕು, ನನ್ನ ಜೀವನ ಚೆನ್ನಾಗಿರ್ಬೇಕಂದ್ರೆ ಏನು ಆಗಿರ್ಬೇಕು? ಒಂದೇ ಒಂದು, ಆತನ ಏನು ಹೇಳುತ್ತಾನೋ ಹಾಗೆ ಮಾಡ್ರಿ. ಆತನ ಸ್ವರಕ್ಕೆ ಕಿವಿಗೊಡ್ರಿ, ಆತನ ಸ್ವರವನ್ನು ಇನ್ನೂ ಹೆಚ್ಚು ಕೇಳ್ರಿ. ಆಗ ನಿಮ್ಮ ಜೀವಿತವು ಆಶೀರ್ವಾದವಾಗಿ ಧನ್ಯವಾಗಿರುತ್ತದೆ. ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ನೀನು ಯೆಹೋವ ಈರೆ, ಅಬ್ರಾಮನಿಗೆ ನೀನು ತೋರಿಸಿದ ಬೆಟ್ಟಕ್ಕೆ ಹೋಗಿ